ಸನ್ನಿಧಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನ ಕದ್ರೆ ಹುಣ್ಣಿಮೆ ಪ್ರಯುಕ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮನಮಾಚನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ಬ್ಯಾಟರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇವತ್ತು ಇಂದಿನಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲ ಮುಖಂಡರು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಈ ಭಾಗದ ವಿಶೇಷವಾಗಿ ಈ ದೇವಾಲಯ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆ ದಿವಸ ಇವತ್ತು ಇಲ್ಲಿ ರಥೋತ್ಸವ ಕಾರ್ಯಕ್ರಮ ಈ ಕ್ಷೇತ್ರದ ಸಾವಿರಾರು ಜನ ಭಕ್ತರು ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಶ್ರೀ ಬ್ಯಾಟರಾಯ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ನಾವೆಲ್ಲ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು, ಈ ನಾಡಿನ ರೈತರಿಗೆ ಒಳ್ಳೇದಾಗಬೇಕು ಅಂತ ಇವತ್ತು ನಾವೆಲ್ಲರೂ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ಮುಖಂಡರು, ನಮ್ಮ ಮುನ್ನಪ್ಪಣ್ಣವರು, ರಾಮಣ್ಣವರು, ಈ ಭಾಗದ ಎಲ್ಲ ಮುಖಂಡರು ಇವತ್ತು ಪೂಜೆಯನ್ನು ಸಲ್ಲಿಸಿ ಇವತ್ತು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸ್ತಕ್ಕಂಥವ್ರು ಎಲ್ಲರೂ ಈ ಭಾಗದಲ್ಲಿ ಇವತ್ತು ಸೇರಿದ್ದಾರೆ. ಮುಂದೆನೂ ಸಹ ಈ ಒಂದು ಸನ್ನಿಧಿಯಲ್ಲಿ ಈ ಬ್ಯಾಟರಾಯ ಸ್ವಾಮಿ ದೇವಾಲಯ ಅನ್ನೋದು ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ ಆಗಿರೋದ್ರಿಂದ ಮುಂದೆ ಇವತ್ತು ಈ ಕ್ಷೇತ್ರದ ಮತದಾರರು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ದೇವಾಲಯ ಸಂಬಂಧಪಟ್ಟಂತೆ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆ ಮಾಡ್ತೀರಿ ಅಂತ ಹೇಳ್ತಾ ಭಗವಂತನ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಬ್ಯಾಟರಾಯ ಸ್ವಾಮಿ ಬ್ರಹ್ಮ ರಥೋತ್ಸವ ಇವತ್ತು ಹಮ್ಮಿಕೊಂಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಸಮಯಕ್ಕೆ ರಥೋತ್ಸವ ಎಲ್ಲ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಎಲ್ಲರ ಇಷ್ಟ ಕಾಮ್ಯಗಳನ್ನು ದೇವರು ಮಾಡಿ ಆಶೀರ್ವಾದ ಮಾಡಲಿ ಅಂತ ಕೋರ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಗಿದೆ. ಮತ್ತೆ ಇಷ್ಟು ಜನ ಈ ಬೇಸಿಗೆಯಲ್ಲೂ ಬಂದು ಎಲ್ಲ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಇನ್ನೂ ಹೆಚ್ಚಾಗಿ ಸಂಜೆವರೆಗೂ ಎಲ್ಲ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಹೇಳ್ತೀನಿ. ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಸಂತ ಕಾಲದಲ್ಲಿ ಈ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಹೋಳಿ ಹುಣ್ಣಿಮೆನ ನಾವು ಪರಿಷೆ ರೂಪದಲ್ಲಿ, ಜಾತ್ರಾ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ. ಈ ವರ್ಷನೂ ಸಹ ಬಹಳ ಅದ್ದೂರಿಯಾಗಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋಂಥದ್ದು. ಮತ್ತೆ ತೇರು ಸಹ ಹೆಚ್ಚಿನದಾಗಿ ಹೂವಿನಲ್ಲಿ ಅಲಂಕಾರಗೊಂಡು ಸ್ವಾಮಿ ಅಲ್ಲಿ ವಿಗ್ರಹಗಳನ್ನ ಇಟ್ಟು ಇವತ್ತು ತೇರ್ನ ಎಳೆಯಂತ ಕೆಲಸನೂ ಸಹ ಆಗ್ತಾ ಇರೋಂಥದ್ದು. ಎಲ್ಲ ಭಕ್ತರಿಗೂ ಸಹ ಇಲ್ಲೊಂದು ನಂಬಿಕೆ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಈ ಬ್ಯಾಟರಾಯ ಸ್ವಾಮಿ ಆಶೀರ್ವಾದ ಇರಬೇಕು ಅಂತೇಳಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳೋಂಥದ್ದು. ಮತ್ತೆ ಕದ್ರುಣ್ಣೆ ಇವತ್ತು ನಾವೇನು ಹೇಳ್ತೀವಿ, ಆ ನರಸಿಂಹಸ್ವಾಮಿ ಹುಣ್ಣಿಮೆ ಹಬ್ಬನೂ ಸಹ ಇವತ್ತಿರೋದ್ರಿಂದ ಬಹಳಷ್ಟು ವಿಶಿಷ್ಟವಾಗಿ ತಮ್ಮ ಮನೆಗಳನ್ನೆಲ್ಲ ಸುಣ್ಣ ಬಣ್ಣ ಮಾಡಿಕೊಂಡು ಶಿವರಾತ್ರಿ ಇರೋಂಥವ್ರನ್ನ ಎಲ್ಲನೂ ಸಹ ಕದ್ರುಣ್ಣೆಗೆ ಊಟಕ್ಕೆ ಆಮಂತ್ರಣ ಮಾಡಿ ಊಟ ಉಣಬಡಿಸೋಂಥದ್ದು ನಮ್ಮೆಲ್ಲ ಜನಗಳ ಒಂದು ಪದ್ಧತಿ. ಅದೇ ರೀತಿ ಕದ್ರುಣ್ಣೆ ಇರೋಂಥವ್ರನ್ನ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಜನ ಕರೆದು ಅವ್ರಿಗೆ ಸತ್ಕಾರ ಮಾಡಿ ಊಟೋಪಚಾರಗಳು ಕೊಡೋಂಥದ್ದು ನಾವು ನೋಡ್ತಾ ಬಂದಿರ್ತೀವಿ. ಇದು ನಮ್ಮ ಈ ಬಯಲುಸೀಮೆಯ ಒಂದು ಜೀವನಾಡಿಯಾಗಿ ಬಂದಿರೋಂಥ ಒಂದು ವಿಶೇಷವಾದಂಥ ಹಬ್ಬ. ಇಲ್ಲಿ ಪರಿಷೆ ರೂಪದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಸೇರೋಂಥದ್ದು ಆ ಬ್ಯಾಟರಾಯ ಸ್ವಾಮಿ ಇಲ್ಲಿ ನೆಲೆಸಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಒಳಿತು ಮಾಡೋಂಥದ್ದು ನಮ್ಮೆಲ್ಲರ ನಂಬಿಕೆ. ಹೀಗಾಗಿ ಆ ಭಗವಂತ ಎಲ್ರಿಗೂ ಕಾಪಾಡಲಿ. ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನ ಎಲ್ರಿಗೂ ಸಹ ತಿಳಿಸ್ತಾ ಇದ್ದೀವಿ. 94ನೇ ಬ್ಯಾಟರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಶ್ರದ್ಧಾ ನಿಷ್ಠೆ ಭಕ್ತಿಯಿಂದ ಬಹಳ ವಿಜೃಂಭಣೆಯಿಂದ ಒಂದು ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಣ್ಣವರು ಹಾಗೂ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಇವತ್ತು ವರ್ಷ ಪ್ರತೀತಿಯಂತೆ ಇವತ್ತು ಬ್ರಹ್ಮ ರಥೋತ್ಸವನ ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ, ಆ ಭಗವಂತನ ಸೇವೆಗೆ ನಮ್ಮ ಉಸಿರ ತನಕನೂ ಹೇಳ್ತಿದ್ದೀವಿ. ನಾವು ಯಾವತ್ತೂ ಕೂಡ ಆ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ವಿಚಾರ ಈಗಾಗಲೇ ಬ್ಯಾಟರಾಯ ಶೆಟ್ಟಣ್ಣವರು ಹೇಳಿದ್ರು, ನಮ್ಮ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಬ್ಯಾಟರಾಯ ಶೆಟ್ಟಣ್ಣವರು ಸುಮಾರು 48 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ, ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ, ಇದಂತೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಅಂದ್ರೆ ಈ ಭಗವಂತನಿಗೆ ಹೇಳ್ತಾರೆ ಹಿಂದೆಯಿಂದ ನೋಡುವಂಥ ದೇವರು ಅಂತಾನೋ ಏನೋ ಇಲ್ಲೊಂದು ಕರೀತಾರೆ. ಹಂಗಾಗಿ ಈ ದೇವಸ್ಥಾನದ ಒಂದು ಇತಿಹಾಸ ತುಂಬಾ ವಿಶೇಷಕರವಾಗಿರುವಂಥದ್ದು.
ಹಂಗಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಅವರೊಟ್ಟಿಗೆ ನಾನು ಕೈ ಜೋಡಿಸೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಈಗ ನಮಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ರಾಮಲಿಂಗಾರೆಡ್ಡಿಯವ್ರ ಹತ್ರ, ನಮ್ಮ ಮುಜರಾಯಿ ಮಿನಿಸ್ಟರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅಣ್ಣವರು ಪರ್ಮಿಷನ್ಸು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು 10,000 ರೂಪಾಯಿ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. 10 ಲಕ್ಷ ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ನನ್ನ ಕಡೆಯಿಂದ ಇವಾಗ ಹೇಳಿದ್ದೀನಿ, ಇದಕ್ಕೇನು ಒಂದು 10 ಲಕ್ಷ ರೂಪಾಯಿ ನಾನು ಕೂಡ ಅದಕ್ಕೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಈ ದೇವಸ್ಥಾನದ ಏನು ವರ್ಷ ವರ್ಷ ಈ ರಥೋತ್ಸವ ನಡೆಯುತ್ತೆ, ಮುಂದಿನ ರಥೋತ್ಸವಕ್ಕೆ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ, ಮುಂದೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಭಗವಂತನಲ್ಲಿ ಕೋರಿಕೆ ಇಟ್ಟಿದ್ದೀವಿ. ನನ್ನ ಕೋರಿಕೆ ಏನಪ್ಪ ಅಂತಂದರೆ, ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಆರ್ಥಿಕವಾಗಿ ಸಮೃದ್ಧವಾಗಿರಬೇಕು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಿ ಸಮಸ್ತ ಈ ಒಂದು ವಿಶೇಷವಾದ ದಿನದಂದು ಇಲ್ಲಿ ಜಾತ್ರೆ ಮತ್ತು ರಥೋತ್ಸವ ಎರಡೂ ನಡೀತದೆ. ಇಲ್ಲಿ ಬಹಳ ದಿನದಿಂದ ಈ ಅಕ್ಕಪಕ್ಕದ ಗ್ರಾಮದವರು, ಶಿಡ್ಲಘಟ್ಟದ ತಾಲೂಕಿನ ಜನ, ಅದರಲ್ಲಿ ಪ್ರಮುಖವಾಗಿ ಬ್ಯಾಟರಾಯ ಶೆಟ್ಟರು ಕೂಡ ಈ ದೇವಸ್ಥಾನದ ಬಗ್ಗೆ ಬಹಳ ಕಾಳಜಿ, ಅವರ ನೇತೃತ್ವದಲ್ಲಿ ಬಹಳ ಸದ್ವಿನಿಯೋಗ ನಡೀತಿದೆ. ಇಲ್ಲಿ ಬಹಳ ಇಲ್ಲಿ ಅನ್ನದಾನ, ಅನ್ನ ಸಂತರ್ಪಣೆ ಎಲ್ಲ ರೀತಿಯಲ್ಲಿ ಕಾರ್ಯಗಳು ನಡೀತಾ ಇದೆ. ಬಹಳ ಖುಷಿ ಆಗ್ತದೆ. ದೇವರ ಕಾರ್ಯ, ದೇವರ ಕೆಲಸಗಳು ನಡೀತಿದೆ. ಹಾಗಾಗಿ ಇದನ್ನ ನೋಡ್ಲಿಕ್ಕೆ ಬಹಳ ಆನಂದ ಆಗ್ತದೆ. ಏನಿವತ್ತು ಚಿಕ್ಕದಾಸಹಳ್ಳಿ ಗ್ರಾಮದಲ್ಲಿ ಬ್ಯಾಟರಾಯ ಸ್ವಾಮಿ ಸನ್ನಿಧಿಯಲ್ಲಿ ವರ್ಷಕ್ಕೊಮ್ಮೆ ನಡೀತದೆ ಈ ದಿವಸ. ಅದೇ ಏನಂದ್ರೆ, ಇವತ್ತು ಬ್ಯಾಟರಾಯ ಸ್ವಾಮಿ ಅಂದರೆ ಇವತ್ತು ನಾರಾಯಣನ ಅವತಾರ ಶ್ರೀ ವೆಂಕಟರಮಣ ಸ್ವಾಮಿ ಅಂತಾರೆ, ತೃಪ್ತಿ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ಅವತಾರ ಬ್ಯಾಟರಾಯ ಸ್ವಾಮಿ ಅಂತಾರೆ. ಏನಂದ್ರೆ, ಇವತ್ತು ನಾವು ತೃಪ್ತಿಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡಲಿಕ್ಕೆ ತುಂಬ ಬಡವರು ಬಗ್ಗರಿಗೆ ಆಗೋದಿಲ್ಲ. ಇವತ್ತು ದುಡ್ಡಿದ್ರು ಆಗಲ್ಲ, ಯಾಕಂದ್ರೆ ತಿಂಗಳಾನುಗಟ್ಟಲೆ ವೇಟಿಂಗ್ ಲಿಸ್ಟ್ ಇದೆ. ಹಾಗಾಗಿ ಇವತ್ತು ನಾವು ತಿರುಪ್ತಿಗೆ ಹೋಗಾಗಿಲ್ಲ ಅಂದ್ರೆ ಬ್ಯಾಟರಾಯ ಸ್ವಾಮಿ ಸನ್ನಿಧಿಯಲ್ಲಿ ದೇವ್ರ ನಮಸ್ಕಾರ ತಗೊಂಡು ಹಾಕೊಂಡು ಹೋದ್ರೆ ತಿರುಪ್ತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದಷ್ಟೇ ಆಗುತ್ತೆ. ಜೊತೆಯಲ್ಲಿ ಇವತ್ತು ಏನು ಅನ್ಬೋದು, ಏನು ಇವತ್ತು ನಮ್ಮ ತಿರುಪ್ತಿ ವೆಂಕಟರಮಣ ಸ್ವಾಮಿ ಅವತಾರ ಬ್ಯಾಟರಾಯ ಸ್ವಾಮಿ ಅಂದಾಗೆ ಅದೇ ತದ್ಭುತ ನಮ್ಮ ಬ್ಯಾಟರಾಯ ಶೆಟ್ಟರು. ಯಾಕಂದ್ರೆ ದೇವ್ರು ಕಾಣಿಸಲ್ಲ, ಅವ್ರ ರೂಪದಲ್ಲಿ ಅವ್ರ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗಲೂ ಅವರು ಇನ್ಸ್ಪಿರೇಷನ್ ನಮ್ಮಂತ ಹುಡುಗರಿಗೆ. ಯಾಕಂದ್ರೆ ಇವತ್ತು ನನಗೆ ಏನೋ ಸ್ಟೇಜ್ ಮೇಲೆ ಬನ್ನಿ ಸ್ವಾಮಿಗಳನ್ನ ಅವ್ರನ್ನೇ ಬರ್ತಾಗಿದ್ರಿ ಹೆಸರು ಪಕ್ಕದ ಸ್ಟೇಜ್ ಮೇಲೆ ಗಾಬರಿ ಬಿದ್ದೋದೆ. ಅಂದ್ರೆ ನಾವು ಹುಡುಗರಾಗಿ ಜ್ಞಾಪಕ ಶಕ್ತಿ ಕಡಿಮೆ, ಅವ್ರಿಗೆ ಇಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರೆ. ಇನ್ನೂ ಅವ್ರು 100 ವರ್ಷ ಬದುಕಿ ದೇವರಲ್ಲಿ ಸೇವೆ ಮಾಡಿ ನಮ್ಮನ್ನು ಸೇವಕರಾಗಿ ತಗೊಂಡದಕ್ಕೆ ತುಂಬಾ ಖುಷಿಯಾಗಿ ಬ್ಯಾಟರಾಯ ಸ್ವಾಮಿಗೆ ಆಶೀರ್ವಾದ ಸಿಗಲಿ ಅಂತೇಳಿ 2 ಮಾತು ಹೇಳ್ತೇವೆ. ಈ ದಿನ ಬ್ಯಾಟರಾಯ ಸ್ವಾಮಿ ರಥೋತ್ಸವ ಏನ್ ನಡೀತಾ ಇದೆ, ಸುಮಾರು 2020ರಿಂದ ಬರ್ತಾ ಇದ್ದೀವಿ. ಈಗ 6ನೇ ವರ್ಷ ನಮ್ಗೆ ಸೇವೆ ಮಾಡುವಂತ ಭಾಗ್ಯನ ಕಮಿಟಿಯಲ್ಲಿ ಅಧ್ಯಕ್ಷರಾಗಿರುವಂತ ಬ್ಯಾಟರಾಯ ಶೆಟ್ಟರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಆಭಾರಿಗಳಾಗಿರ್ತೀವಿ. ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲೊಂದು ಜೀರ್ಣೋದ್ಧಾರ, ಅಲ್ಲೊಂದು ಸೇವೆ ಅಂತ ಆದ್ರೆ ಇಡೀ ಸಮಾಜದಲ್ಲಿ ಅದೊಂದು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು 2020ರಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಆ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ ಎಲ್ಲರ ಮೇಲೆ ಇದ್ವಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಗ್ರಹಣ ಬೇರೆ ಇದೆ 3 ಗಂಟೆಯಿಂದ. ಸೊ ಎಲ್ಲ ಭಕ್ತರಿಗೂ ವಿಶೇಷವಾದಂತಹ ದರ್ಶನವಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗುಡ್ಡದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಬ್ಯಾಟರಾಯ ಸ್ವಾಮಿ ಮಹಾನುಭಾವ ಈ ಒಂದು ಕ್ಷೇತ್ರಕ್ಕೆ ಬಂದು 115 ವರ್ಷಗಳಾಯಿತು. ಈಗಾಗಲೇ ಸ್ವಾಮಿಯ ಬ್ರಹ್ಮರಥೋತ್ಸವ 45ನೇ ಬ್ರಹ್ಮರಥೋತ್ಸವ ಈ ಒಂದು ದಿವಸ ಬಹಳಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಬಿಳಿ ಶಿವಾಲಯ ರವಿ ಸಾಹೇಬರು, ಶ್ರೀಮತಿ ನಾಗಮ್ಮನವರು ಮಹಾ ಪೋಷಕರಾಗಿ ಈ ಒಂದು ದೇವಾಲಯದ ಈ ಒಂದು ಭಾಗದ ಜನತೆಗೆ ಅವರು ನಿಂತಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಭಕ್ತ ಬಾಂಧವರು ಬಹಳಷ್ಟು 5,000 ಜನ ಭಕ್ತಾದಿಗಳು ಬಂದು ಈಗಾಗಲೇ ರಥಕ್ಕೆ ಚಾಲನೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಸಾಹೇಬರು, ರವಿ ಸಾಹೇಬರು, ಹಾಗೆ ನಮ್ಮ ರವಿ ಸಾಹೇಬರು ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಬೆಳೀಲಿ, ಈ ಕ್ಷೇತ್ರ ಜನತೆಗೆ ಒಳ್ಳೆಯದಾಗಲಿ ಅಂತ ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಬ್ಯಾಟರಾಯ ಸ್ವಾಮಿ ಒಳ್ಳೆ ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಕೊಟ್ಟು ಪ್ರತಿ ವರ್ಷ ಬಂದು ನಮ್ಮ ಜೊತೆಯಲ್ಲಿ ನಿಂತು ಈ ಒಂದು ಅನ್ನದಾನ ಆಗಲಿ ಯಾವುದೇ ಆಗಲಿ ಮಹಾ ಪೋಷಕರಾಗಿ ನಿಲ್ಲಬೇಕು ಅಂತ ಅವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸವಿನಯದಿಂದ ಪಾಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ದೇವರಾಜ್ ಅವರು, ದೇವರಾಜ್ ಅವರು ಸಹ ಈ ದೇವಾಲಯಕ್ಕೆ ಒಂದು ಪೋಷಕ ಸ್ಥಾನದಲ್ಲಿ ನಿಂತಿದ್ದಾರೆ. ಅವರು ಸಹ ಈ ದೇವಾಲಯದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ನಮ್ಮೊಂದಿಗೆ ಸ್ಪಂದಿಸ್ತಾರೆ. ಹಾಗಾಗಿ ದೇವರು ಅವ್ರಿಗೂ ಸಹ ಒಳ್ಳೆ ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಕೊಟ್ಟು ಕ್ಷೇತ್ರದ ಕಡೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ.